ಒಬ್ಬ ಸಿನಿಮಾ ನಟ, ಒಂದು ಪಕ್ಷ, ಕೇವಲ 2 ವರ್ಷ. ಆದರೆ 60 ವರ್ಷದ ದ್ರಾವಿಡ ರಾಜಕೀಯದ ಕೋಟೆ ಛಿದ್ರ ಮಾಡಿದ್ದಾರೆ. ಡಿಎಂಕೆ, ಎಡಿಎಂಕೆ ಈ ಎರಡೂ ಪಕ್ಷಗಳಿಲ್ಲದ ತಮಿಳುನಾಡು ರಾಜಕೀಯವನ್ನ ಊಹಿಸಲು ಆಗದ ಕಾಲ ಇತ್ತು. ಆದರೆ ಈಗ ಒಂದು ಹೆಸರು ಆ ಸಮೀಕರಣವನ್ನೇ ಬದಲಿಸುತ್ತಿದೆ. ಅದು ದಳಪತಿ ವಿಜಯ್. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ಕೇವಲ ಒಬ್ಬ ನಟನ ರಾಜಕೀಯ ಎಂಟ್ರಿ ಬಗ್ಗೆ ಅಲ್ಲ. ಇದು ತಮಿಳುನಾಡಿನ ರಾಜಕೀಯ ಇತಿಹಾಸವೇ ಬದಲಾಗ್ತಿದೆಯಾ ಅನ್ನೋ ದೊಡ್ಡ ಪ್ರಶ್ನೆಯ ಬಗ್ಗೆ. ಒಂದು ಕಡೆ ಕುಟುಂಬ ರಾಜಕೀಯದ ಆರೋಪದಲ್ಲಿ ಸಿಲುಕಿರುವ ಡಿಎಂಕೆ, ಇನ್ನೊಂದು ಕಡೆ ಜಯಲಲಿತಾ ನಂತರ ನಾಯಕತ್ವ ಕಳೆದುಕೊಂಡ ಎಐಎಡಿಎಂಕೆ. ಈ ಖಾಲಿ ಜಾಗಕ್ಕೆ ಈಗ ಪ್ರವೇಶ ಮಾಡ್ತಿದ್ದಾರೆ ವಿಜಯ್. ಅದರ ಪ್ರಶ್ನೆ ಏನ್ ಗೊತ್ತಾ? ಜನರು ವಿಜಯ್ಗೆ ಮತ ಹಾಕ್ತಿದ್ದಾರಾ ಅಥವಾ ಡಿಎಂಕೆ ವಿರುದ್ಧದ ಕೋಪಕ್ಕೆ ಮತ ಹಾಕ್ತಿದ್ದಾರಾ? ಇವತ್ತು ಸಂಪೂರ್ಣ ಮಾಹಿತಿಯನ್ನ ನನಗೆ ತಿಳಿದಷ್ಟು ವಿವರಿಸ್ತಾ ಹೋಗ್ತೀನಿ. ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ಸರಿಪಡಿಸಿ. ಓಕೆ, ವಿಜಯ್ ರಾಜಕೀಯ ಪ್ರವೇಶ ಯಾಕೆ ದೊಡ್ಡ ವಿಷಯ? ತಮಿಳುನಾಡಿನಲ್ಲಿ ಸಿನಿಮಾ ಮತ್ತು ರಾಜಕೀಯ ಸಂಬಂಧ ಹೊಸದಲ್ಲ. ಎಂ.ಜಿ. ರಾಮಚಂದ್ರನ್, ಜಯಲಲಿತಾ, ಎಂ. ಕರುಣಾನಿಧಿ ಈ ಮೂವರು ಕೂಡ ಸಿನಿಮಾದಿಂದ ಬಂದವರೇ. ಆದ್ರೆ ವಿಜಯ್ ಕೇಸು ಬೇರೆ. ಯಾಕಂದ್ರೆ ಎಂಜಿಆರ್ ರಾಜಕೀಯದಲ್ಲಿ ವರ್ಷಗಳ ಕಾಲ ಕೆಲಸ ಮಾಡಿದ್ರು. ಜಯಲಲಿತಾ ಎಂಜಿಆರ್ ಜೊತೆ ಪಕ್ಷದೊಳಗೆ ಸಂಘಟನೆ ಮಾಡಿ ಪಕ್ಷ ಬೆಳೆಸಿದ್ರು. ಕರುಣಾನಿಧಿ ದಶಕಗಳ ಕಾಲ ತಮ್ಮ ಡಿಎಂಕೆ ಪಾರ್ಟಿ ಪರ ರಾಜಕೀಯ ಭಾಷಣ ಬರೆದಿದ್ರು. ಆದ್ರೆ ವಿಜಯ್ ನೇರವಾಗಿ ಸೂಪರ್ ಸ್ಟಾರ್ ನಿಂದ ಸಿಎಂ ರೇಸ್ಗೆ ಬಂದ್ರು. ಇದೇ ಕಾರಣಕ್ಕೆ ಅವರ ಬೆಳವಣಿಗೆ ಇಷ್ಟು ಶಾಕ್ ಕೊಡ್ತಿದೆ. ಆದ್ರೆ ಒಂದು ಅಂಶನ ಸೂಕ್ಷ್ಮವಾಗಿ ಗಮನಿಸಬೇಕು. ವಿಜಯ್ ರಾಜಕೀಯ ತಯಾರಿ ಯಾವಾಗ ಶುರುವಾಯಿತು ಅನ್ನೋದನ್ನ. ಬಹಳ ಜನರಿಗೆ ಅನ್ಸುತ್ತೆ ವಿಜಯ್ 2024ರಲ್ಲಿ ಪಕ್ಷ ಶುರು ಮಾಡಿದ್ರು ಅಂತ. ಆದ್ರೆ ನಿಜವಾದ ರಾಜಕೀಯ ಗ್ರೌಂಡ್ ವರ್ಕ್ ಶುರುವಾಗಿದ್ದು 2009ರಿಂದ. ವಿಜಯ್ ಮಕ್ಕಳ್ ಇಯಕ್ಕಂ ಅನ್ನೋ ಫ್ಯಾನ್ ಕ್ಲಬ್ ಕೇವಲ ಫ್ಯಾನ್ಸ್ ಸಂಘಟನೆ ಅಲ್ಲ, ಅದು ಒಂದು ಪ್ಯಾರಲಲ್ ಪೊಲಿಟಿಕಲ್ ನೆಟ್ವರ್ಕ್ ಆಗಿ ಬೆಳೆದಿತ್ತು. 2021ರ ಸ್ಥಳೀಯ ಚುನಾವಣೆಯಲ್ಲಿ ಅವರ ಬೆಂಬಲಿಗರು 100ಕ್ಕೂ ಹೆಚ್ಚು ವಾರ್ಡ್ ಗೆದ್ದಾಗ ರಾಜಕೀಯ ವಲಯ ಫಸ್ಟ್ ಟೈಮ್ ಅಲರ್ಟ್ ಆಯ್ತು. ಇಲ್ಲಿ ವಿಜಯ್ ಒಂದು ದೊಡ್ಡ ಲೆಸನ್ ಅನ್ನ ಅರ್ತಿದ್ರು. ಫ್ಯಾನ್ಸ್ ಅನ್ನ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡಬಹುದು ಅನ್ನೋದನ್ನ.